ಪಾಂಡಿಚೇರಿ ಟ್ರಿಪ್ಪು ಮುಗಿತಾ ಬಂತು, ಓಡ್ತಾ ಇದೀವಿ ಇವಾಗ ಎಲ್ರೂ. ಇಟ್ಸ್ ಸ್ಟಾರ್ಟ್ ರೈಡ್. ಓಕೆ, ಬೈಕೆಲ್ಲ ಸ್ಟಾರ್ಟ್ ಮಾಡಿ ಆಯಿತು. ಟುವರ್ಡ್ಸ್ ಚೆನ್ನೈ ಕಡೆ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಒಂದು ರಾತ್ರಿ ತುಂಬಾ ಎಂಜಾಯ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಏನೇನು ಮಾಡಿದ್ವಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗೋ ಮೂವ್. ಓಕೆ, ಕಮಾನ್. ತುಂಬಾ ಲೇಟ್ ಮಾಡ್ತಾರಪ್ಪ ಹುಡುಗರು. 11 ಗಂಟೆಗೆಲ್ಲ ನಾನು ರೈಡಿಂಗ್ ಗೇರ್ ಹಾಕ್ಕೊಂಡು ರೆಡಿಯಾಗಿದ್ದೆ. ಇವಾಗ ಟೈಮ್ ನೋಡಿ ಎಷ್ಟಂತ, 12:30 ಆಗಿದೆ. 1.5 ಗಂಟೆಯಿಂದ ನಾನು ರೈಡಿಂಗ್ ಗೇರ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಇವ್ರಿಗೋಸ್ಕರ. ಇವಾಗ ಫೈನಲಾಗಿ ಬಂದು ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ, ಆದ್ರೂ ಇನ್ನೂ ಹೊರಡ್ತಾ ಇಲ್ಲ. ಸೊ ಹಾಗೆ ಈ ಪ್ರಾಪರ್ಟಿ ನೋಡ್ಕೊಳ್ಳಿ. ಇದೊಂದು ಏನು ಹೇಳೋದು, ಇದು ಒಳ್ಳೆ ಲೇಔಟ್ ಮಾಡಿದ್ದಾರೆ. ಸೊ ಈ ಲೇಔಟ್ ಒಳಗಡೆ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಕೆಲವರು ಇಂಡಿವಿಜುವಲ್ ಮನೆ ಅವರೇ ಕಟ್ಕೊಂಡು ಅವರೇ ಇದ್ದಾರೆ, ಕೆಲವರು ಹೋಟೆಲ್ ಎಲ್ಲ ಮಾಡ್ಕೊಂಡಿದ್ದಾರೆ ದೊಡ್ಡದಾಗಿ ಕಟ್ಕೊಂಡು. ಸೊ ನಾವು ಗ್ರೌಂಡ್ ಫ್ಲೋರಲ್ಲಿ ಸ್ಟೇ ಮಾಡಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಟೋಟಲ್ 4 ರೂಮ್ ಇದೆ. ಸೊ ನಾವು 3 ರೂಮ್ ತೊಗೊಂಡಿದ್ದು. ಪರ್ ಹೆಡ್ 1500 ಆ ಥರ ಏನೋ ಹೇಳ್ತಾಯಿದ್ರು. ಸೊ ನಾವು ಟೋಟಲ್ಲು 9 ಮೆಂಬರ್ಸ್ ಇದ್ವಿ ಇವಾಗ. ಹಾಗೆ ಈ ಲೇಔಟ್ ತುಂಬಾ ಚೆನ್ನಾಗಿ ಒಂಥರ ಪ್ರೀಮಿಯಮಾಗೆ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಫ್ಲ್ಯಾಟ್ಗಳು ತುಂಬ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳು ಎಲ್ಲನೂ ಇಲ್ಲಿ. ಸೊ ಗೇಟೆಡ್ ಕಮ್ಯುನಿಟಿ, ಇನ್ನೂ ತುಂಬ ಎಲ್ಲ ಖಾಲಿ ಜಾಗನೇ ಇದೆ. ಮನೆಗಳೆಲ್ಲ ಅಷ್ಟೊಂದು ಏನಾಗಲಿಲ್ಲ. ಓಕೆ, ರೋಡ್ನ ಟಚ್ ಮಾಡಿ ಆಯಿತು. ಸೊ ನೆನ್ನೆ ಬಂದಿದ್ದ ರೂಟಲ್ಲೇ ಹೋಗ್ತಾ ಇದ್ದಾರೆ. ನಾವು ಹಂಗೆ ಲೆಫ್ಟ್ ತೊಗೊಂಡೋಗಿದ್ರೆ, ಇವಾಗ ಗೇಟಿಂದ ಹೊರಗಡೆ ಬಂದಾಗೆ ಲೆಫ್ಟ್ ತೊಗೊಂಡೋಗಿದ್ರೆ ಓಲ್ಡ್ ಏನದು GST ರೋಡಲ್ಲಿ ಹೋಗ್ಬೋದಾಗಿತ್ತು. ದಿಂಡಿವನಂ ಅಲ್ಲಿಂದ ತಾಂಬರಂ ಆ ರೂಟ್ ಹೋಗ್ಬೋದಾಗಿತ್ತು. ಈ ರೂಟ್ ಬಂದು ECR, ನಾವು ಏನು ನೆನ್ನೆ ಬಂದ್ವಿ ಚೆನ್ನೈಯಿಂದ ECR ವಯ. ಸೊ ಅದೇ ರೂಟ್ ಹೋಗ್ತಾ ಇದೀವಿ ವಾಪಸ್. ಇವಾಗ ಮರಗಳು ನೋಡಿ ಫುಲ್ ಮೇಲೆಗಡೆ ಕವರ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊತೀನಿ. ಇದನ್ನು ನೆನ್ನೆ ಆ್ಯಕ್ಚುಲಿ 11-11:30 ಬಂದ್ಬಿಟ್ವಿ ಇಲ್ಲಿಗೆ. ಬಂದಮೇಲೆ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಹೊರಗಡೆ ಹೋಗಿ ಲಂಚ್ ಗಿಂಚ್ ಎಲ್ಲ ಹೊರಗಡೆ ಮಾಡಿಕೊಂಡು ಬಂದ್ವಿ. ನಂತರ ಮತ್ತೆ ಈವ್ನಿಂಗು ಹೊರಗಡೆ ಹೋಗಿ ಡ್ರಿಂಕ್ಸು ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಡ್ರಿಂಕ್ಸ್ ಎಲ್ಲ ತೊಗೊಂಡು, ಆಗಲೇ ಊಟನೂ ಪಾರ್ಸಲ್ ತೊಗೊಂಡು ಬಂದ್ಬಿಟ್ಟು ಈ ರೂಮ್ಗೆ. ಯಾರಿಗೆ ಎಣ್ಣೆ ಬೇಕು ಹೊಡಿತಾರೆ ಅವರೆಲ್ಲ ಎಣ್ಣೆ ಹೊಡೆದ್ರು, ಊಟ ಮಾಡ್ಕೊಂಡು ಮಲ್ಕೊಂಡ್ರು. ನಾನು ಬೇಗನೆ ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಬಿಟ್ಟೆ. ನಾನು ಲೈಟಾಗೆ ಸ್ವಲ್ಪ ವಿಸ್ಕಿ ತೊಗೊಂಡು ಹೋಗಿ ಊಟ ಮಾಡಿಬಿಟ್ಟು ಲೈಟಾಗೆ. ಸೊ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಜೊತೆಗೆ. ಸೊ ಅದನ್ನು ತಿಂದ್ಬಿಟ್ಟು ಆಪಲ್ಲು, ಗ್ರೇಪ್ಸು, ಬನಾನಾ ಇದನ್ನು ತೊಗೊಂಬಂದಿದ್ವಿ ನೆನ್ನೆ. ಸೊ ಡಯಟ್ ಅಂತೂ ತುಂಬ ಚೆನ್ನಾಗೇ ಬ್ಯಾಲೆನ್ಸ್ ಆಯಿತು. ಊಟ, ಡ್ರಿಂಕ್ಸು, ಫ್ರೂಟ್ಸು. ಸೊ ನಾನಂತೂ ತುಂಬ ಬೇಗನೆ ಮಲ್ಕೊಂಬಿಟ್ಟೆ. ಇವರು ಕತೆಗಳು ಮಾತಾಡಿಕೊಂಡು ಏನೇನೋ ಮಾಡಿದ್ದಾರೆ. ರಾತ್ರಿ ತುಂಬ ಹೊತ್ತು ಮಾತಾಡಿಕೊಂಡು ಕಿತಾಪತಿಗಳು ಏನೇನೋ ಮಾಡಿದ್ದಾರೆ. ಕಿತಾಪತಿಗಳು ಮೀನ್ಸು ಹಂಗೆ ಅದೇ ಫನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬೋಧೆಯಲ್ಲಿ 2:30-3 ಗಂಟೆಗೆ ಹೋಗಿ ಮಲ್ಕೊಂಡಿದ್ದಾರೆ ಕೆಲವರು. ಸೊ ಅಲ್ಲಿ ತನಕ ಎಂಜಾಯ್ ಮಾಡಿದ್ದಾರೆ. ನಾನು ಬೇಗನೆ ಹೋಗಿ ಮಲ್ಕೊಂಬಿಟ್ಟೆ. ಬೆಳಗ್ಗೆ ಒಂದು 8 ಗಂಟೆಗೆ ಎದ್ದೆ. ಆಮೇಲೆ ಯಾರೋ ಬಂದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಎಬ್ಬರಿಸಿದ್ರು. ಮತ್ತು 8 ಗಂಟೆಗೆ ಎದ್ದು ಹೋಗ್ಬಿಟ್ಟು ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಂದು ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಆಮೇಲೆ 9 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟೆ. ಬ್ರೇಕ್ಫಾಸ್ಟ್ ಹೋಗಿದ್ವಿ. ಇಡ್ಲಿ ಮತ್ತು ಪೊಂಗಲ್ಲು 2 ಆಪ್ಷನ್ ಇದ್ದಿದ್ದು. ನಂತರ ಅದ್ರ ಜೊತೆಗೆ ಫ್ರೂಟ್ಸು, ವಾಟರ್ ಮೆಲನ್ ಇತ್ತು. ಆಮೇಲೆ ಬ್ರೆಡ್ಡು, 1-2 ಬ್ರೆಡ್ಡು, ಬಟರ್ ತಿಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಾಫಿ ತೊಗೊಂಡು ಕುಡ್ಕೊಂಡು ಬ್ರೇಕ್ಫಾಸ್ಟ್ ಬಂದು ಕಾಂಪ್ಲಿಮೆಂಟ್ರಿ. ಅದೆಲ್ಲ ಮುಗಿಸ್ಕೊಂಡು ನಾನು ರೆಡಿ ಆಗಿಬಿಟ್ಟೆ. ಗೇರ 11 o'clock ಅಲ್ಲ. ಸೊ ಹುಡುಗರಲ್ಲ ಇವಾಗ ರೆಡಿಯಾಗಿ ಬಂದು ಹೊರಟಿದ್ದೀವಿ. ಸೊ ಹೋಗೋಣ ಬನ್ನಿ. ಹೋಗ್ತಾ ಏನಾದರೂ ಇದೆ ಹಾಗೆ ಮಾತಾಡ್ಕೊಂಡು ಹೋಗೋಣ. ಬಾಯ್ ಪಾಂಡಿಚೇರಿ, ಯು ಆರ್ ಆಸಮ್. ವಿ ಹ್ಯಾವ್ ಟು ಟೇಕ್ ಲೆಫ್ಟ್. ಸೊ ಇಲ್ಲಿ ಬಂದು ರೈಟ್ ತೊಗೊಂಡಿದ್ವಿ ನೆನ್ನೆ. ದಿಸ್ ಈಸ್ ECR ರೋಡ್. ಸೊ ECR ರೋಡ್ ಎಂಟ್ರಿ ಆಗಿ ಆಯ್ತು. ಇವಾಗ ಏನಿದ್ರು ಈ ಬಸ್ಸಲ್ಲಿ ಹೋಗ್ತಾ ಇರಬೇಕು. ಮರ್ತೋಯ್ತು ನೋಡಿ ಹೇಳೋದು, ಲೈಕ್ ಲಂಚೆಲ್ಲ ಮುಗಿಸ್ಕೊಂಡು ನೆನ್ನೆ ಮಧ್ಯಾಹ್ನ ಹೋಟೆಲ್ಗೆ ಬಂದ ಮೇಲೆ ಹುಡುಗರೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸಖತ್ ಮಜಾ ಮಾಡಿದ್ದಾರೆ. ಬಟ್ ನನಗೆ ಒಂಥರ ಟಯರ್ಡ್ ಆಗಿತ್ತು. ಯಾಕಂದರೆ ನಾವು ರೈಡು ಹೊರಟ್ವಿ ಅಲ್ವಾ ನೆನ್ನೆ. ಅಂದರೆ ಶುಕ್ರವಾರ ನೈಟು ನಾನು ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ. ಒಂಥರ ಬೆಳಗ್ಗೆನೂ ಬೇಗ ಎದ್ಬಿಟ್ಟೆ. ಲೈಕ್ ಒಂದು 3 hours ಕೂಡ ಸರಿಯಾಗಿ ಮಲ್ಕೊಂಡಿಲ್ಲ ಆ ರಾತ್ರಿ. ಅದಕ್ಕೆ ಒಂಥರ ಬಾಡಿ ಒಂಥರ ಆಯಿತು.
ಸ್ವಲ್ಪ ಮಲ್ಕೊಂಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿ ಆಮೇಲೆ ಹೋದೆ. ಬಟ್ ಸ್ವಿಮ್ಮಿಂಗ್ ಪೂಲೆಲ್ಲ ಇಳಿಯೋ ಅಂತ ಒಂದು ಮೂಡ್ ಬರಲೇ ಇಲ್ಲ ನನಗೆ. ಪ್ಲಸ್ ಚಳಿ ನೆನ್ನೆ ಅಂತೂ ಕ್ಲೈಮೇಟ್ ಹೇಳೋದೇ ಮರ್ತೈತೆ ನಿಮಗೆ. ಏಕನ್ನು ಫುಲ್ಲು ಆ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ, ಫುಲ್ ಮೋಡ ಅಂದರೆ ಮೋಡ, ಚಳಿ ಅಂದರೆ ಚಳಿ ಆಗ್ತಾಯಿತ್ತು ಅಷ್ಟೊಂದು. ಇವತ್ತು ನೋಡಿ ಫುಲ್ ಬಿಸಿಲು, ಬೆಳಗ್ಗೆಯಿಂದನೂ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಬನ್ನಿ ನಾವು ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಇನ್ನೂ 2 ಪಾಯಿಂಟು 3 ಪಾಯಿಂಟ್ ಇದೆ ಪೆಟ್ರೋಲು, ಬಟ್ ಸ್ಟಿಲ್ಲು ಮತ್ತೆ ಎಲ್ಲೂ ನಿಲ್ಲಿಸೋದು ಬೇಡ. ಸೊ ಇವಾಗ ಫುಲ್ ಮಾಡಿಸ್ಕೊಂಡ್ರೆ ಒಂದು ಫುಲ್ ಟ್ಯಾಂಕಲ್ಲಿ ಆರಾಮಾಗಿ ಚೆನ್ನೈಗೆ ಹೋಗುತ್ತೆ. ಅರ್ಧ ಟ್ಯಾಂಕ್ ಖಾಲಿ ಆಗುತ್ತೆ ಅಷ್ಟೇ. ನೆನ್ನೆ ಬರಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸಿದ್ದು ನೋಡಿ, ಇನ್ನೂ ಇಷ್ಟಿದೆ ಅಷ್ಟೇ. 3 ಪಾಯಿಂಟು ಇಳಿದಿದೆ. ಲೈಕ್ ಅರ್ಧ ಟ್ಯಾಂಕ್ಗಿಂತ ಒಂಚೂರು ಜಾಸ್ತಿನೇ ಇಳಿದಿದೆ ಅಂತ ಹೇಳ್ಬೋದು. ಫುಲ್ ಟ್ಯಾಂಕ್ ಕೊಡು. ₹670 ಹಾಕ್ಸಿದ್ದೀನಿ ಪೆಟ್ರೋಲು. ₹670 ಇಡಿಸಿದೆ. ನೆನ್ನೆ ಬರಬೇಕಾದ್ರೆ ₹850 ಹಾಕ್ಸಿದ್ನಿ. ಓಕೆ, ಎಲ್ಲರೂ ಪೆಟ್ರೋಲ್ ಹಾಕಿ ಆಯಿತು. ಆಲ್ ಸೆಟ್ ಟು ಗೋ. ಕಮಾನ್ ಬ್ರೋ. ಏನೋ ಇವತ್ತು ಒಂದು ಸ್ವಲ್ಪ ಮೂಡ್ ಚೆನ್ನಾಗಿದೆ ರೈಡ್ ಮಾಡೋಕ್ಕೆ, ವ್ಲಾಗ್ ಮಾಡಲಿಕ್ಕೂ. ಇನ್ನೊಂದು ನನಗೇನು ಪ್ರಾಪರಾಗಿ ಅರ್ಥ ಆಗಿದ್ದು ಅಂದರೆ, ನಾನು ವ್ಲಾಗ್ ಮಾಡಬೇಕು ಪ್ರಾಪರಾಗಿ ಅಂದರೆ ನಾನು ಸೋಲೋ ರೈಡ್ ಮಾಡಬೇಕು, ಇಲ್ಲಾಂದರೆ ಯಾರಾದರೂ ಯೂಟ್ಯೂಬರ್ಸ್ ಹತ್ರ ಕಂಬೈನ್ ಮಾಡಿ ಆ ಥರ ಏನಾದರೂ ರೈಡ್ ಮಾಡಬೇಕು. ಈ ಥರ ನಾನ್ ಯೂಟ್ಯೂಬರ್ಸ್ ಜೊತೆ ನಾವು ರೈಡ್ ಮಾಡಿದ್ರೆ ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗಿದೆ. ECR ಕಡೆಯಿಂದ ಬಂದರೆ ಪಾಂಡಿಚೇರಿ ಬಾರ್ಡ್ರು ನೋಡಿ ಇಲ್ಲಿದೆ. ಈ ಥರ ಒಂದು ಎಂಟ್ರೆನ್ಸ್ ಇದೆ, ಲೈಕು ಚೆಕ್ ಪೋಸ್ಟ್ ನೋಡಿ, ಈ ಥರ ಎಂಟ್ರೆನ್ಸ್. ಹಾಗೆ ಕ್ಯಾಮ್ರಾ ಆನ್ ಮಾಡೋದು ಮರ್ತಾಯಿತ್ತು. ಈ ಚೆಕ್ ಪೋಸ್ಟ್ ಹಿಂದೆಗಡೆ ಪೊಲೀಸ್ಗಳು ನಿಂತ್ಕೊಂಡು ಕಾರ್ಗಳನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ. ಅಂದರೆ ಪಾಂಡಿಚೇರಿಗೆ ಬಂದರೆ ಡ್ರಿಂಕ್ಸ್ ಎಲ್ಲ ಚೀಪಾಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ, ಪಾರ್ಸಲ್ ತೊಗೊಂಡ್ಬಿಡ್ತಾರೆ. ಲೈಕ್ ಹೆಂಗಾದ್ರೂ ಹೋಗ್ಬಿಡೋಣ ಚೆಕ್ ಮಾಡಲ್ರು ಅನ್ನೋ ಒಂದು ಇದರಲ್ಲೂ ಕೂಡ ಇರ್ಬೋದು. ಕೆಲವರು ಎಲ್ಲ ಕಾರ್ನು ಚೆಕ್ ಮಾಡಲ್ರು, ನೋಡ್ತಾರೆ ಫೇಸ್ನ, ಡೌಟು ಯಾರ ಮೇಲೆಲ್ಲ ಬರುತ್ತಾ ಅವ್ರನ್ನ ನಿಲ್ಸೋಕೆ ಹೇಳ್ತಾರೆ, ಚೆಕ್ ಮಾಡ್ತಾರೆ. ಬಟ್ ಏನಾದರೂ ಡ್ರಿಂಕ್ಸ್ ಇತ್ತಂದರೆ ಅದನ್ನ ತೊಗೊಂಡ್ಬಿಡ್ತಾರೆ. ತುಂಬ ಜನ ತೊಗೊಂಡು ಹೋಗ್ಬಿಡ್ತಾರೆ. ಫುಲ್ ಬಾಟ್ಲು ಅಲ್ಲಿ ಇಲ್ಲಿ ಸ್ವಲ್ಪ ಬಚ್ಚಿಟ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ. ಫುಲ್ಲು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಲೈಕ್ ಬಾರ್ಡರ್ ಚೆಕ್ಕಿಂಗು ಆ ಥರಕ್ಕೋಸ್ಕರ ಏನೇನೋ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಲಾರಿ ಬಸ್ಗಳೆಲ್ಲ ಬರ್ತದಲ್ಲ, ಅಲ್ಲಿ ಬ್ಯಾರಿಕೇಡ್ ಹತ್ರ ಒಂದು ಲೈನು ಸ್ಟಾಪ್ ಮಾಡಿ ಇನ್ನೊಂದು ಲೈನ್ ಮೂವ್ ಆಗಬೇಕು. ಆದ್ದರಿಂದ ಇಲ್ಲಿ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಆಗಿದೆ ನೋಡಿ. ಓವರ್ಟೇಕ್ ಮಾಡೋಕ್ಕೂ ಆಗ್ತಾಯಿಲ್ಲ. ಬಸ್ಸೇ ಫುಲ್ ಕವರ್ ಮಾಡ್ಕೊಂಬಿಟ್ನಲ್ಲಪ್ಪ. ಲವ್ ಲೆಫ್ಟ್ಗೆ ಹೋಗಲ್ಲ ನೋಡಿ, ಹೆಂಗೆ ಚಚ್ಕೊಂಡು ಹೋಗ್ತಿದ್ದ ನೋಡಿ ರೈಟ್ಗೆ, ಹೆಂಗೆ ಹತ್ತೋಗ್ತಾನೆ ರೈಟಲ್ಲಿ. ನಮ್ಗೆ ಜಾಗ ಕೊಡ್ತೀರ ಓವರ್ಟೇಕ್ ಮಾಡೋಕ್ಕೆ. ಸೊ ಇಲ್ಲಿ ಎಳ್ನೀರು ಕುಡಿಯೋಕ್ಕಂತ ನಿಲ್ಸಿದ್ದೀವಿ. ಯಾಕಂದರೆ ರಾತ್ರಿ ಎಣ್ಣೆಗಳು ಜಾಸ್ತಿ ಆದವಲ್ಲ ಹುಡುಗರಿಗೆ, ಒಂಥರ ಇದೆ ಬಾಡಿಗೆ ಅವ್ರಿಗೆಲ್ಲ. ಸೊ ಅದಕ್ಕೆ ಎಣ್ಣೆ ಕುಡಿದು ಸ್ವಲ್ಪ ಬಾಡಿನ ಚೇತರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬನ್ನಿ ನಾವು ಹಂಗೆ ಒಂದು ಕುಡ್ಕೊಂಡು ನಂತರ ರೈಡ್ನ ಕಂಟಿನ್ಯೂ ಮಾಡೋಣ. ಓಕೆ, ಎಳ್ನೀರೆಲ್ಲ ಕುಡ್ದಾಯಿತು. ಎಳ್ನೀರು ಅಂಗಡೀಲಿ ಆಂಟಿ ಅಂಕಲ್ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಇದೆ. ಅವ್ರಿಗೆ 2 ಮಕ್ಕಳಂತೆ, ಒಂದು ಹೆಣ್ಣು ಒಂದು ಗಂಡು. ಗಂಡು ಮಗ ಏನೋ BGM ಏನೋ ಓದ್ತಿದ್ದಾನಂತೆ. ಮಗಳಿಗೆ ಮದುವೆ ಮಾಡಿ ಕೊಟ್ಬಿಟ್ರಂತೆ. ಕತೆ ಮಾತಾಡ್ತಾ ಕೂತಿದ್ದೆ ಅಲ್ಲಿ. ಒಂದು 2 ಎಳ್ನೀರು ಹೊಡೆದ್ವಿ. ಟೋಟಲ್ ಒಂದು 15 ಎಳ್ನೀರು ₹600 ಆಯಿತು. ಸೂಪರ್. ಸೊ ಬಾಡಿ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಂಡಿದ್ದೀವಿ ಇವಾಗ. ನಮ್ಮ ಗ್ರೂಪು, ಈ ರೈಡಿಂಗ್ ಗ್ರೂಪ್ ಏನಿದೆ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೊ ಈ ಗ್ರೂಪ್ ಯಾವಾಗ ಕ್ರಿಯೇಟ್ ಆಯಿತು ಅಂದರೆ, ನಾವು ಕೋವಿಡ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಲಾಕ್ಡೌನ್ನ ಫ್ರೀ ಬಿಟ್ರು.
ಲೈಕ್ ಪಾಸ್ಗಳೆಲ್ಲ ತಗೊಂಡು ಟ್ರಾವೆಲ್ ಮಾಡ್ಬೋದು ಅನ್ನೋದೆಲ್ಲ ಮುಗಿದು ಸ್ವಲ್ಪ ಫ್ರೀ ಆಯ್ತು ನೋಡಿ. ಆ ಟೈಮಲ್ಲಿ ನಾವು ಫಸ್ಟು ಕನ್ಯಾಕುಮಾರಿ ಪ್ಲ್ಯಾನ್ ಮಾಡಿದ್ರು, ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ. ಅವಾಗ ಮೋರ್ ದೆನ್ ಒಂದು 20 ಜನಕ್ಕಿಂತ ಒಂದು ಜಾಸ್ತಿನೇ ಜಾಯಿನ್ ಮಾಡಿಕೊಂಡು ಆ ಒಂದು ರೈಡ್ ಹೋಗಿದ್ವಿ. ಕನ್ಯಾಕುಮಾರಿ, ಚೆನ್ನೈ ಟು ಕನ್ಯಾಕುಮಾರಿ, ರಾಮೇಶ್ವರಂ, ಧನುಷ್ಕೋಡಿ ಎಲ್ಲನೂ ಸುತ್ಕೊಂಡು ಬಂದಿದ್ವಿ ಒಂದು ರೈಡು 3 ಡೇಸಲ್ಲಿ. ಆವಾಗ ಕ್ರಿಯೇಟ್ ಆಗಿದಂಥ ಇದೊಂದು ರೈಡು. ಸೊ ಇವಾಗ ಏನು ಮಾಡ್ತೀವಿ ಅಂದರೆ, ಈ ಗ್ರೂಪಲ್ಲಿ ಒಂದು ಮೇನ್ ಗ್ರೂಪ್ ಇದೆ. ಮೇನ್ ಗ್ರೂಪ್ ಹೆಸರು ಸದ್ಯಕ್ಕೆ ಇವರು ಡುಬಾಕೂರ್ ರೈಡರ್ಸ್ ಅಂತ ಅಂದ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಏನೆಲ್ಲ ಪ್ಲ್ಯಾನ್ ಮಾಡ್ತಾರೋ ಈ ಥರ ಗ್ರೂಪ್ ರೈಡು ಆ ಗ್ರೂಪಲ್ಲಿ ಪೋಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು 30 ಜನ 40 ಜನ ಇದ್ದೀವಿ ಅನಿಸುತ್ತೆ ಟೋಟಲು. ಅದರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆ ಟ್ರಿಪ್ಪು ಅವರು ಜಾಯಿನ್ ಮಾಡ್ಕೊತಾರೆ ನೋಡಿ. ಇವಾಗ ಈ ಒಂದು ರೈಡ್ಗೆ ಒಂದು 9 ಜನ ಬಂದಿದ್ದೀವಿ ಟೋಟಲು. ಹಾಗೆ ಹೊಸ ರೈಡರ್ಸ್ ಕೂಡ ಫ್ರೆಂಡ್ಸು ಅವರು ಇವರು ಹೇಳ್ದಾಗೆ ಜಾಯಿನ್ ಮಾಡ್ಕೋತಾರೆ, ಹೊಸ ರೈಡರ್ಸು. ಸೊ ಒನ್ಸು ಅವರು ಆ ಗ್ರೂಪಲ್ಲಿ ಜಾಯಿನ್ ಮಾಡಿಕೊಂಡ್ರೆ ಆ ಗ್ರೂಪಲ್ಲಿ ಇರ್ತಾರೆ ಎಲ್ಲರೂ. ಹಾಗೆ ಅದೇ ರೀತಿ ಆ್ಯಡ್ ಆಗ್ತಾ ಬರ್ತಾರೆ. ಯಾವಾಗಾದರೂ ಈ ಥರ ರೈಡು ಪ್ಲ್ಯಾನ್ ಮಾಡಿದಾಗೆ ಯಾರ್ಯಾರು ಬೇಕೋ ಅವ್ರು ಜಾಯಿನ್ ಮಾಡಿಕೊಂಡು ಸೊ ಈ ಥರ ಗ್ರೂಪ್ ರೈಡ್ ಬರ್ತಾ ಇರ್ತೀವಿ. ಸೊ ಮೋಸ್ಟ್ ಆಫ್ ದಿ ಟೈಮು ವೀಕೆಂಡಲ್ಲಿ ಈ ಥರ ಸಾಟರ್ಡೆ ಸಂಡೇನ ಕಂಬೈನ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ತಾರೆ. ಇಲ್ಲಾಂದರೆ ಯಾವುದಾದ್ರೂ ಹಾಲಿಡೇಸ್ ಇದ್ದರೆ, ಯಾಕಂದರೆ ಎಲ್ಲರೂ ವರ್ಕಿಂಗ್ ಪ್ರೊಫೆಷ್ನಲ್ಲು ಅಥವಾ ಓನ್ ಬಿಸ್ನೆಸ್ ಮಾಡೋರು ಆ ಥರನೇ ಒಂದು ರಾತ್ರಿ ಸ್ಟೇ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಬೇಕೋ ಡ್ರಿಂಕ್ಸ್ನ ತೊಗೊಂಡು ಎಂಜಾಯ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸೊ ನಾನೇನು ಜಾಯಿನ್ ಮಾಡಿದೆ ಅಂದರೆ, ಆವಾಗೇ ಬೈಕ್ ತೊಗೊಂಡು ನಾನು ಯಾವಾಗ್ಲೂ ಲಾಂಗ್ ಟ್ರಿಪ್ ಮಾಡಿರಲಿಲ್ಲ. ಲೈಕ್ ತಿರುಚಿ, ಸೇಲಮ್ಮು ಊರಿಗೆ ಆ ಥರ ಹೋಗ್ಬಿಟ್ಟು ಬರ್ತಾಯಿದೆ ಅಷ್ಟೇ. ಲೈಕ್ ಪ್ರಾಪರು ಲಾಂಗ್ ಟ್ರಿಪ್ ಮಾಡಿರಲಿಲ್ಲ. ಸೊ ಅವಾಗೆ ನಮ್ಮ ಫ್ರೆಂಡ್ ಒಬ್ಬರು ಯಾರೋ ಹೇಳಿದ್ರು, ಲೈಕ್ ವರ್ಕಿಂಗ್ ಕೊಲೀಗು, ಈ ಥರ ಕನ್ಯಾಕುಮಾರಿ ರೈಡ್ ಇದೆ ಅಂತೇಳಿ. ನಾನು ಗಾಡಿ ತಗೊಂಡಾಗಿಂದ ಆ ಥರ ಕನ್ಯಾಕುಮಾರಿಗೂ ಹೋಗಿರಲಿಲ್ಲ ಯಾವಾಗಲೂ ನಾನು. ಸೊ ಅದು ತುಂಬ ಎಕ್ಸೈಟಿಂಗಿಂದ ತುಂಬ ಇಂಟ್ರೆಸ್ಟ್ ತೊಗೊಂಡು ಜಾಯಿನ್ ಮಾಡಿದಂಥ ರೈಡ್ ಅದು ಆ ಟೈಮಲ್ಲಿ. ಆ ಥರ ಶುರುವಾದಂಥ ಇದು ಗ್ರೂಪು. ಸೊ ಇವಾಗ್ಲೂ ಅದೊಂಥರ ಕನೆಕ್ಷನ್ ಬಂದ್ಬಿಡ್ತು. ನಾನು ಡ್ರಿಂಕ್ಸ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಸೊ ಒಂದು ಬಿಯರ್ ಹೊಡೆದ್ರೆ ಒಂದು ಬಿಯರ್ ಹೊಡಿತೀನಿ, ಇಲ್ಲಾಂದರೆ ಆಟ್ ಏನಾದರೂ ಹೋದರೆ ಮ್ಯಾಕ್ಸಿಮಮ್ ಒಂದು ಕ್ವಾರ್ಟ್ರು ಅಷ್ಟೇ. ನಂತರ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಡ್ತೀನಿ. ಅದೊಂದು ಹೊರತುಪಡಿಸಿದ್ರೆ ಈ ಗ್ರೂಪು ರೈಡಿಂಗ್ ಮಾಡೋದಿರ್ಬೋದು ಎಲ್ಲನೂ ತುಂಬ ಪ್ರಾಪರಾಗೆ, ಲೈಕು ಏನು ಹೇಳೋದು, ರೆಸ್ಪಾನ್ಸಿಬಲಾಗೆ ರೈಡ್ ಮಾಡ್ತಾರೆ. ಇಲ್ಲಿವರೆಗೂ ಯಾವುದೂ ಒಂದು ಇನ್ಸಿಡೆಂಟು ಆಗಿಲ್ಲ ಈ ಗ್ರೂಪ್ ರೈಡ್ ಜೊತೆ. ಆರಾಮಾಗಿ ಸೇಫಾಗಿ ರೈಡ್ ಮಾಡ್ತೀವಿ ಎಲ್ಲರೂ ಅಷ್ಟೇ. ಸೊ ಬೈಕ್ ತೊಗೊಂಡೋದ್ವಾ, ಅದು ಚೆಕ್-ಇನ್ ಆದ್ವಾ, ಅಷ್ಟೇ. ಏನಾದ್ರು ರೂಮಲ್ಲಿ ಏನು ಎಲ್ಲ ಲಗೇಜ್ ಎಲ್ಲ ಹಾಕಿದ್ವಾ, ಹೋಗ್ತೀವಿ, ಪಾರ್ಸಲ್ ತೊಗೊಳ್ತೀವಿ, ಬರ್ತೀವಿ, ಎಣ್ಣೆ ಹೊಡ್ಕೊಂಡು ಮಲ್ಕೊತಾರೆ ಅಷ್ಟೇ. ಬಟ್ ಆ ಎಣ್ಣೆ ಹೊಡೆದ್ಬಿಟ್ಟು ಗಾಡಿಗಳು ಓಡಿಸೋದು ಅವೆಲ್ಲ ಸೀನೇ ಇಲ್ಲ, ಯಾರು ಮಾಡಲ್ರ, ಯಾರು ಅದು ಮಾಡೋಕ್ಕೂ ಬಿಡಲ್ರ ಯಾರು ಇಲ್ಲಿ ಈ ಥರ ಈ ಗ್ರೂಪಲ್ಲಿ. ಸೊ ಅದೊಂದು ನನಗೆ ಇಷ್ಟ ಆಯಿತು. ಸೊ ನಮ್ಮ ಗ್ರೂಪ್ಗೆಲ್ಲ ಟೀಮ್ ಲೀಡರ್ ಅಂದರೆ ಟೀಮ್ ಆರ್ಗನೈಸರ್ ಅಥವಾ ಈ ಗ್ರೂಪ್ ರೈಡ್ ಆರ್ಗನೈಸರ್ ಮೇಯ್ನಾಗಿ ಇವರೇನೆ. ಇವ್ರ ಹೆಸರು ಸುಪ್ರಿ ಅಂದ್ಬಿಟ್ಟು, ಇವ್ರ ಆ್ಯಕ್ಚುಯಲ್ ಹೆಸರು ಅಬ್ದುಲ್. ಎಲ್ಲರೂ ಸುಪ್ರಿ ಅಂತ ಕರೀತಾರೆ. ಸೊ ಇವ್ರ ಹತ್ರ BMW 310 GS ಇವ್ರ ಗಾಡಿ. ವಿಂಡ್ ಬ್ಲಾಸ್ಟ್ ತುಂಬಾ ಇದೆ, ಹೆವಿ ಇದೆ ತುಂಬಾ. ಗಾಡಿ ಮುಂದೆ ನುಗ್ಗಕ್ಕೆ ಕಷ್ಟ ಬೀಳ್ತಾ ಇದೆ ಗಾಡಿ. ಸೊ ಆ ಲೆವೆಲ್ಗೆ ಹೆಡ್ ವಿಂಡು ತುಂಬಾ ಹೊಡಿತಾ ಇದೆ. ಇಲ್ಲೊಂದು ಬ್ರಿಡ್ಜು, ಇದೆಲ್ಲ ಮುಗಿಯೋಕ್ಕಾಗುತ್ತೆ ಟೈಮು. ಆ್ಯಕ್ಚುಲಿ ಒಂದು 3 ವರ್ಷ ಆಗುತ್ತೆ ನನ್ನ ಪ್ರಕಾರ ಇವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ. ನೋಡಿ, ಒಂದು ಪ್ರಾಪರ್ ಹೈವೇ ಬಿಲ್ಡ್ ಮಾಡ್ತಾ ಇದ್ದಾರೆ, ಯಾವಾಗ ಮುಗಿಸ್ತಾರೆ ಅಂತ ಗೊತ್ತಿಲ್ಲ ಡೇಟು. ಆ್ಯಕ್ಚುಲಿ ಒನ್ಸ್ ಇದು ಕಂಪ್ಲೀಟ್ ಮಾಡಿಬಿಟ್ರು ಅಂದರೆ ತುಂಬಾ ಈಸಿ ಆಗುತ್ತೆ ಚೆನ್ನೈ ಟು ಪಾಂಡಿಚೇರಿ ಟ್ರಾವೆಲ್ ಮಾಡಲಿಕ್ಕೆ. ರೋಡ್ ಅಲ್ಲಲ್ಲೇ ಪಾರ್ಟ್ ಹೋಲ್ಸ್ ಟಕ್ ಅಂತ ಬಂದ್ಬಿಡ್ತದೆ. ಏನಾದರೂ ನಾವು ವೆಹಿಕಲ್ಸ್ ಹಿಂದೆಗಡೆನೆ ಫಾಲೋ ಮಾಡಿದ್ರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ, ಗುಳಿಗೆ ಬಿದ್ದು ಬ್ಯಾಲೆನ್ಸ್ ಮಿಸ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಥರ ರೋಡಲ್ಲಿ ನಾವು ಯಾವಾಗಲೂ ನಮ್ಮ ಮುಂದೆಗಡೆ ಹೋಗೋ ವೆಹಿಕಲ್ಗಿಂತ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ನಾವು ರೈಡ್ ಮಾಡೋದು ಬೆಟ್ರು ಬೈಕರ್ಸು. ಏನಕ್ಕಂದರೆ ನಾವು ತುಂಬ ಹತ್ರ ಹೋದಷ್ಟು ಎಲ್ಲಿ ಗುಳಿ ಬರುತ್ತೆ ಏನು ಸಡನ್ನಾಗಿ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡ್ರೆ ಸ್ವಲ್ಪ ಗೊತ್ತಾಗುತ್ತಲ್ವ, ಹುಷಾರಾಗಿರ್ಬೋದು. ನೋಡಿ, ಚೆನ್ನಾಗೇ ಇರುತ್ತೆ ರೋಡು, ಚೆನ್ನಾಗಿದೆ ಅಂದ್ಬಿಟ್ಟು ನಾವು ವೆಹಿಕಲ್ನ ಕಚ್ಕೊಂಡು ಹಿಂದೆ ಸ್ವಲ್ಪ ಏನಾದರೂ ಹೋಯ್ತಾ ಇದ್ರೆ ಟಾಕ್ ಅಂತ ಗುಳಿಗೆ ಇಳಿಬೇಕಾಗುತ್ತೆ. ನೋಡಿ, ಲೊಕೇಶನ್ ಚೆನ್ನಾಗಿದೆ ಇಲ್ಲಿ. ಲೈಕ್ ಬೀಚು ನಮಗೆ ರೈಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ ಪಾಂಡಿಚೇರಿಯಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ. ಬ್ಯಾಕ್ ವಾಟರ್ ನೋಡಿ, ತುಂಬ ನೀಟಾಗಿದೆ ನೀರು.
ಬ್ಯಾಕ್ ವಾಟರು ಸಖತ್ತಾಗಿದೆ ನೋಡಲಿಕ್ಕೆ ಇಲ್ಲಿ ಪ್ಲೇಸ್. ಎರಡು ಸೈಡ್ ಇದೆ, ಬ್ರಿಡ್ಜಿಗೆ ಲೆಫ್ಟ್ ಸೈಡ್ಗೂ ನೀರಿದೆ. ನೈಸ್ ನೈಸ್ ನೈಸ್. ರೈಟ್ ಸೈಡ್ಗೂ ನೀರು. ಇಲ್ಲೂ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಬ್ರಿಡ್ಜ್ ಮೇಲೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫೋಟೋ ಗಿಟೋ ತೆಗೆದ್ರೆ ಚೆನ್ನಾಗಿರುತ್ತೆ, ಬಟ್ ನಿಲ್ಸೋಕ್ಕಾಗಲ್ಲ. ಯಾಕೆಂದರೆ ನೋಡಿ ಎಷ್ಟೊಂದು ಇಕ್ಕಟ್ಟಿದೆ. ಆಪೋಸಿಟು ಗಾಡಿಗಳು ಹೋಗೋಕ್ಕಾಗಲ್ಲ ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ರೆ. ಓಕೆ, ಪರವಾಗಿಲ್ಲ, ನಿಲ್ಲಿಸಿದ್ದಾರೆ. ಚೆನ್ನಾಗಿದೆ ಲೊಕೇಶನ್ನು, ನಿಲ್ಲಿಸಿದ್ದಾರೆ. ಅದಕ್ಕೆ ಫೋಟೋ ಕ್ಲಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಸ್, ಇಲ್ಲಿ ನೋಡಿ ಫುಲ್ಲು ಎಲ್ಲಿಂದ ಎಲ್ಲಿಗೂ ಬ್ಯಾಕ್ ವಾಟ್ರ್ ಇಲ್ಲಿ. ಲೈಕ್ 12:15 ಹೊರಟಿದ್ದು, 2:10 ಆಯಿತು ಟೈಮ್ ಇವಾಗ. ನನಗೇನಂದರೆ 30 ಸಿಟಿ ಸ್ಟಾರ್ಟ್ ಆದಮೇಲೂ 30 ಕಿಲೋಮೀಟ್ರ್ ಹೋಗ್ಬೇಕು ಮನೆಗೆ ರೀಚ್ ಆಗಲಿಕ್ಕೆ. ಆದ್ದರಿಂದ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮನೆಗೆ ಹೋಗಿ ಸೇರೋಷ್ಟರಲ್ಲಿ. ಇಲ್ಲಿ ಬೈಕೆಲ್ಲ ನಿಲ್ಲಿಸಿದ್ವಿ. ಇಲ್ಲಿ ಒಬ್ಬಪ್ಪ ಆ್ಯಕ್ಚುಲಿ ತುಂಬ ಕುಡಿದ್ಬಿಟ್ಟಿದ್ದಾನೆ, ದೂರ ಆಡ್ತಾ ಇದ್ದಾನೆ, ನಿಂತ್ಕೊಳ್ಳೋಕೆ ಕೂಡ ಶಕ್ತಿ ಇಲ್ಲ ಪ್ರಾಪರಾಗಿ ಅಪ್ಪನಿಗೆ. ನಿಲ್ಲಿಸ್ದ ಗಾಡಿ, ಕ್ವಾರ್ಟರ್ ಇಟ್ಟಿದ್ದ, ಮತ್ತೆ ತೆಗ್ದ, ಸೀಟ್ ಮೇಲೆ ಇಟ್ಟ, ಮತ್ತೆ ತೆಗೆದು ಬ್ಯಾಗಲ್ಲಿ ಇಟ್ಕೊಂಡು ಗಾಡಿನ ಹೆಲ್ಮೆಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಹೋಯ್ತವನೆ. ಸ್ಕೂಟಿ ಮುಂದೆ ಹೋಗ್ಬಿಟ್ಟ. ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಹಂಗೆ ದೂರ ಆಡ್ತಾನೇ ಇದ್ದಾನೆ. ನಿಂತ್ಕೊಂಡ್ರೆ ಆ ಲೆವೆಲ್ ಕುಡ್ದಿದ್ದಾನೆ, ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾನೆ ರೋಡಲ್ಲಿ. ಸೊ ರೋಡಲ್ಲಿ ನೋಡಿ ಎಂತೆಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಸೇಫ್ಟಿಗಳೆಲ್ಲ ಇದೆ ಅಂತ. ಅವನು ಹೋಗಿ ಇವತ್ತು ಮನೆ ತಲುಪ್ತಾನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಇವಾಗ ಬ್ಯಾಟ್ರಿ ಬಂದು ಇನ್ನು ಒಂದು 15 ಮಿನಿಟ್ಸು ರೆಕಾರ್ಡ್ ಮಾಡ್ಬೋದು. ಬ್ಯಾಟ್ರಿ ಸ್ವಲ್ಪ ಇದೆ ಚಾರ್ಜು, ಬಟ್ ಇದು ಮೆಮೊರಿ ಕಾರ್ಡು ಏನು ಹಾಕಿದ್ದೀನಿ ಇವಾಗ ಗೋಪ್ರೋದಲ್ಲಿ ಫುಲ್ ಆಗಿಬಿಟ್ಟಿದೆ. ಇನ್ನೊಂದು 15 ಮಿನಿಟ್ಸ್ ರೆಕಾರ್ಡ್ ಮಾಡ್ಬೋದು ಅಂತ ತೋರಿಸ್ತಾ ಇತ್ತು. ಯಾರೆಲ್ಲ ನೋಡ್ತಿದ್ದೀರೋ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ತುಂಬ ದೂರದಿಂದ ಓಡಿಸ್ಕೊಂಡು ಬರ್ತಾ ಇದ್ದೀನಿ ಗಾಡಿನ. ನಮ್ಮ ಹುಡುಗರು ಅಂತೂ ಕಣ್ಣಿಗೆ ಬೀಳ್ತಾ ಇಲ್ಲ. ಸೊ ಇವಾಗ ಇಲ್ಲಿ ಕಣ್ಣು ಬಿದ್ದಂಗೆ ಆಯಿತು, ಮುಂದೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಇಲ್ಲಿ ನೋಡಿ ಕಾರ್ ಹಂಗೆ ಸೀರಿಯಲಾಗಿ ಹೋಗ್ತಾ ಇದ್ದಾವೆ, ಒಂದರಿಂದ ಒಂದು. ಬನ್ನಿ, ಸ್ವಲ್ಪ ಗ್ಯಾಪ್ ಸಿಗ್ತಾ ಇದೆ, ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಲ್ಲಿ ನೋಡಿ ಮುಂದೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಕ್ಯಾಚ್ ಮಾಡಿಕೊಂಡು ಅವ್ರ ಜೊತೆನೇ ಹೋಗ್ಬಿಡೋಣ ಅಂತ. ಮನೆಗೆ ಇನ್ನೂ ಆಲ್ಮೋಸ್ಟ್ 1.5 ಗಂಟೆ ಜರ್ನಿ ಟೈಮ್ ಇದೆ. ನೋಡಿ 1 hour 34 minutes ಇದೆ. ಇನ್ನು 76 ಕಿಲೋಮೀಟರ್ಸು. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಹತ್ರ ಹೋದ್ರೇ ಕಾಣಿಸೋದು. ಏನು ಎಡ್ವಿಂಡ್ ಏನು ಹೊಡಿತಾ ಇದೆ ಅಂದರೆ, ಯಪ್ಪ ಸ್ವಾಮಿ, ಗಾಡಿನೇ ನುಗ್ಗುತ್ತಾ ಇಲ್ಲ, ಅಷ್ಟೊಂದು ವಿಂಡು. ಅದನ್ನು ಎಲ್ಲ ಪ್ರಾಪರ್ ಗೇರ್ ಹಾಕ್ಕೊಂಡಿದ್ದೀನಿ, ಏನು ಹಾಕ್ಕೊಂಡಿರ ಯಾವ ತುಂಬಾ ಕಷ್ಟ ಆಗ್ಬಿಡೋದು. ಲೈಕ್ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಳ್ದಿರೋ ಓಡಿಸಿದ್ರೆ ಈ ವಿಂಡಲ್ಲಿ. ಹುಡುಗರು ಇಲ್ಲಿ ಹೋಗ್ತಾ ಇದ್ದಾರೆ, ಅಂತೂ ಇಂತೂ ಕ್ಯಾಚ್ ಮಾಡಿಬಿಟ್ಟೆ. ಲಾಸ್ಟ್ ಒಂದು 50 ಕಿಲೋಮೀಟರ್ ಅನಿಸುತ್ತೆ, ಒಂದು 40 to 50 ಕಿಲೋಮೀಟರ್ ಓಡಿಸ್ಕೊಂಡು ಬರ್ತಾನೆ ಇದ್ದೀನಿ. ಒಬ್ರಿಗೂ ಕಣ್ಣಿಗೆ ಬೀಳ್ತಾ ಇಲ್ಲ ನನಗೆ. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಸೊ ಇನ್ನೊಂದು 72 ಕಿಲೋಮೀಟರ್ ಸೀದಾ ಮನೆಗೆ ಕಾಣೋಕ್ಕೆ ತೋರಿಸ್ತಾ ಇದೆ ಗೂಗಲ್ ಮಾತಾಜಿ, ಗೂಗಲ್ ಮ್ಯಾಪ್. ಅನದರ್ 1 hour 30 minutes. ಖಂಡಿತ ಟೈಮು 2:44 ಆಗಿದೆ, 2:45 ಆಗಿದೆ. ಲಂಚ್ ಅಂತೂ ಇಲ್ಲೆಲ್ಲಾದರೂ ಮಾಡ್ಕೊಳ್ತಾ ಹೋಗ್ಬೇಕು. ಸೀದಾ ಮನೆಗೆ ಹೋಗೋದಾದರೆ ಲೇಟ್ ಆಗಿಬಿಡುತ್ತೆ ಲಂಚು. ಅಲ್ಲಿವರೆಗೂ ತಡೆಯಲ್ಲ ಬಾಡಿ. ಏನೋ ಎಳ್ನೀರು ಕುಡ್ದಿರೋದಕ್ಕೆ ಅಷ್ಟೊಂದು ಏನು ಅನ್ನಿಸ್ತಾ ಇಲ್ಲ ಟಯರ್ಡು ಅಥವಾ ಹಸುವು. ಇಲ್ಲಾಂದಿದ್ರೆ ಟಯರ್ಡ್ ಸ್ಟಾರ್ಟ್ ಆಗ್ಬಿಡೋದು ನನಗೆ ಎಷ್ಟೊತ್ತು ಊಟ ಮಾಡಲಿಲ್ಲ ಅಂದಿದ್ರೆ. ಯಾಕಂದರೆ ಆಲ್ಮೋಸ್ಟ್ 1.5-2 ಗಂಟೆ ಒಳಗಡೆ ಊಟ ಮಾಡಿ ಅಭ್ಯಾಸ ನನಗೆ. ಲೇಟ್ ಆದರೆ ಸ್ವಲ್ಪ ಹಸುವು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಟಯರ್ಡ್ನೆಸ್ ಕಾಣಿಸೋಕ್ಕೂ ಶುರು ಆಗಿಬಿಡುತ್ತೆ.
ಎಲ್ಲಾದರೂ ಒಳ್ಳೆ ಲಂಚಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾವುದೋ ಕೆಫೆ ಕರ್ಕೊಂಡು ಬರ್ತಾವ್ರಲ್ಲಪ್ಪ. ಇಲ್ಲೇನು ಸಿಗುತ್ತೆ ಕೆಫೆ? ಏನು ಜ್ಯೂಸು ಅದು ಇದು ಫ್ರೂಟ್ ಜ್ಯೂಸ್ ಇದೆ. ನೋಡಿ ಟೈಮು 3 ಗಂಟೆ ಆಯ್ತಾ ಬಂತು ಕಣ್ರಿ, 2:51 ಆಗಿದೆ. ಊಟಕ್ಕೆ ಕರ್ಕೊಂಡೋಗ್ರು ಅಂದರೆ ಕೆಫೆ ಕರ್ಕೊಂಬಂದಿದ್ದಾರೆ. ಬನ್ನಿ ನೋಡೋಣ ಏನು ಕೊಡಿಸ್ತಾರಂತ. ಸೊ ಮ್ಯಾಗಿ, ಬ್ರೆಡ್ ಆಮ್ಲೆಟು ಎಲ್ಲ ತಿಂದ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ಪ್ರಾಪರ್ ಲಂಚಿಗೆ ನಿಲ್ಲಿಸಲಿಲ್ಲ, ಲೈಕ್ ಸ್ನ್ಯಾಕ್ಸ್ ಥರ ಮ್ಯಾಗಿ ಎಲ್ಲ ತಿಂದ್ಕೊಂಡು ಹೊರಟಿದ್ದೀವಿ. ಸೊ ಬನ್ನಿ, ಎಲ್ಲಿವರೆಗೂ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಮಾಡ್ತೀನಿ. ಟೋಲ್ಗೇಟ್ ಹತ್ತತ್ರ, ಚೆನ್ನೈ ಟೋಲ್ಗೇಟ್ ಹತ್ತತ್ರ ಹೋದ್ಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ಹಂಗೆ ಬಾಯ್ ಹೇಳ್ಬಿಟ್ಟು ಎಲ್ಲರೂ ಮನೆಗೆ ಹೋಗ್ತಾ ಇರೋದನ್ನೇ. ಇನ್ನೊಂದು ಸ್ಟಾಪ್ ಇದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಇದು ಮಾಡೋಣ. ಇವಾಗ ಟೈಮ್ ಬಂದು 3:50 ಆಯಿತು ಟೈಮು. ಇನ್ನೂ 1 hour 33 minutes ತೋರಿಸ್ತಾ ಇದೆ. 57 kilometers ಇದೆ ಇನ್ನು. ನೋಡಿ ಈವ್ನಿಂಗ್ ಆಗಾಗ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಟೈಮು ಇನ್ಕ್ರೀಸ್ ಆಗ್ತಾ ಇದೆ. ನೋಡಿ ನಮ್ಮ ಮಹೀಂದ್ರ XUV ಇದು ಎಲೆಕ್ಟ್ರಿಕ್ ಕಾರ್ ಬಂತಲ್ಲ, ಅದೇ ತಾನೇ ಇದು? ಅದೇ ಅನಿಸುತ್ತೆ, ಬಟ್ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಅದೇನೆ ಡೆಮೋ ಕಾರ್ ಅನಿಸುತ್ತೆ. ಇನ್ನೂ ಟ್ರಯಲ್ ಹೋಗ್ತಾನೆ ಇದೆ, ಮೋಸ್ಟ್ಲಿ ಇನ್ನೂ ಮುಗ್ದಿಲ್ಲ ಟ್ರಯಲ್.